ಇಬ್ಬರಿಗೂ ಬೈದರು. ಆ ಶಬ್ದ ನೋಡಿ, ಹೇಗಂತಂದ್ರೆ ಅಲ್ಲಿ ಹೋದ್ವಿ, ಏನು ಸರ್ ಒಂದು ದೇಶದ ಪ್ರಧಾನಮಂತ್ರಿಯನ್ನ ಈ ರೀತಿ ಬೈತಾರೆ ಅಂತಂದು. ನಾನು ಅದನ್ನು ಹೆಚ್ಚಿಗೆ ಇದನ್ನು ಮಾಡಬಾರ್ದಲ್ಲ, ಇದು ಯಾಕೆ ಅಂದರೆ ಪಬ್ಲಿಕಲ್ಲೇ ಮಾತಾಡೋ ಮಾತುಗಳಲ್ಲ ಅಂತೇಳಿ ನಾನು ಆಯಿತು ಬಿಡ್ರಿ ಅಂದರೆ, ಅದಕ್ಕೆ ಏನು ಸರ್ ಇಂಥ ಕುನ್ನಿಗಳಿಗೆಲ್ಲ ಎದುರಬೇಕಾ, ನಾವು ಅದನ್ನು ಎದುರಿಸ್ಬೇಕು ಸರ್ ಅಂತಂದರು. ಅದಕ್ಕೆ ನಾನು ಆ ಮಾತನ್ನು ಹೇಳಿದೆ. ಇಬ್ಬರಿಗೂ ಹೇಳಿದ್ರು ಆ ಮಾತನ್ನು. ಯಾರು ಸಣ್ಣ ಯುವಕರು ಹೇಳೋದು ಅಂದರೆ ಯುವಕರ ಮನಸ್ಸಿನಲ್ಲಿ ಎಷ್ಟು ಇದರ ಪ್ರಭಾವ ಬೀರ್ತದೆ ಕೆಟ್ಟ ಮಾತುಗಳು ಮಾತಾಡಿದಾಗ ಅನ್ನೋದನ್ನು ನಾನು ತಮ್ಮ ಗಮನಕ್ಕೆ ತರ್ತಾ ಇರೋದು. ನಾನು ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ, ತಿಮ್ಮಾಪುರ 25 ಲಕ್ಷ ಕರೆನ್ಸಿ ಸಿಕ್ತು ಅವರ ಡಿಪಾರ್ಟ್ಮೆಂಟಲ್ಲಿ, ಅವ್ರ ಹತ್ರ ಅಲ್ಲ, ಆಫೀಸರ್ ಹತ್ರ. ಎಲ್ಲೇ ಹೋದರೂ ಲಕ್ಷ ಇದು ಕರೆನ್ಸಿ ಸಿಗ್ತಾ ಇದೆ. ಪಾಪ ಅಷ್ಟು ಸಿಕ್ಕಿದ್ರೆ ಅದು ಒತ್ಕೊಂಡು ಓಡಾಡೋದು ಕಷ್ಟ. ಅದಕ್ಕೆ ಮೋಸ್ಟ್ಲಿ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದೆ ಈಗ, ಇನ್ನು ಮುಂದೆ ಕರಪ್ಷನ್ ನಾಟ್ ಆನ್ ಕರೆನ್ಸಿ, ಕರಪ್ಷನ್ ನಾಟ್ ಇನ್ ಕರೆನ್ಸಿ. ಇನ್ಮೇಲೆ ಕರಪ್ಷನ್ ಓನ್ಲಿ ಆನ್ ಗೋಲ್ಡ್ ಬಿಸ್ಕೆಟ್ಸ್, ಗೋಲ್ಡ್ ಬಂಗಾರದ ಭ್ರಷ್ಟಾಚಾರ ಇನ್ಮೇಲೆ. ಯಾಕಂದ್ರೆ ಕರೆನ್ಸಿಗಳು ಪಾಪ ಒತ್ಕೊಂಡು ಓಡಾಡೋದು ಕಷ್ಟ. ಆಮೇಲೆ ಇಟ್ಟರೆ ತುಂಬ ಜಾಗ ಬೇಕಾಗತ್ತೆ, ಮನೆಗಳೆಲ್ಲ ಅಷ್ಟು ಇರೋದಿಲ್ಲ. ಇನ್ಮೇಲೆ ಬಂಗಾರದಿಂದಲೇ ಭ್ರಷ್ಟಾಚಾರ ಮಾಡಿಬಿಟ್ರೆ ಸುಲಭ, ಎಲ್ಲೋ ಒಂದು ಹತ್ರ ಇಟ್ಕೋಬಹುದು ಆರಾಮಾಗಿ. ಭಾಳ ವೆರಿ ಗುಡ್ ಪ್ಲ್ಯಾನ್ ಕಾಂಗ್ರೆಸ್ ಸರ್ಕಾರದ್ದು, ಬಂಗಾರದ ಭ್ರಷ್ಟಾಚಾರ ಇನ್ಮೇಲೆ. ಯಾಕೆ ಅಂತಂದರೆ ಇತ್ತೀಚೆಗೆ ಎಲ್ಲ ಕಡೆನೂ ಬಂಗಾರಗಳೇ ಸಿಗ್ತಾ ಇದೆ. ಆ ಕಾರಣದಿಂದ ಕಾಂಗ್ರೆಸ್ ಸರ್ಕಾರ ಈಗ ಬಂಗಾರದ ಭ್ರಷ್ಟಾಚಾರಕ್ಕೆ ಇಳಿದಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ.